ನಿಮ್ಮ ಶತ್ರುಗಳು ಅವರಾಗಿದ್ದವರೇ ಓಡೋಗ್ಬೇಕಾ? ಭಾಳಷ್ಟು ಜನಕ್ಕೆ ಶತ್ರುಗಳ ಕಂಡ್ರೆ ಭಯ ಇರುತ್ತೆ. ಅವರಾಗಿದ್ದವ್ರು ದೂರ ಹೋಗಬೇಕು ಅಂತಂದರೆ ಏನಿಲ್ಲ, ಸರಳವಾದ ಈ ಬಿಳಿ ಬಟ್ಟೆಯಿಂದ ಒಂದು ತಂತ್ರವನ್ನು ಮಾಡಿ ಅವರಾಗಿದ್ದವರೇ ಹೊರಟೋಗ್ಬಿಡ್ತದೆ ಅಂತಲ್ಲ. ನಮ್ಮ ಹೊಸ್ದಾಗಿ ಯಾರು ನೋಡ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿಸಿ ಗೊತ್ತಲ್ಲ. ಬೆಲ್ ಬಟನಲ್ಲಿ ಒತ್ತಿ ಆಲ್ ಅಂತ ಒತ್ತಿ ಎಲ್ಲ ನಮ್ಗೆ ಕಳಿಸೋಂಥ ಎಲ್ಲ ವೀಡಿಯೋಗಳು ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಹುಡುಕಿ ನೀವು ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ವಿನಯ್. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ. ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ನೋಡಿ, ಭಾಳಷ್ಟು ಜನಕ್ಕೆ ಆಹಾರವನ್ನು ಸೇವನೆ ಮಾಡ್ತಾರೆ, ಆದರೆ ಕಂಪ್ಲೀಟಾಗಿ ಬೌಲು ಕ್ಲಿಯರ್ ಆಗೋದಿಲ್ಲ, ಅಂತ ಜೀರ್ಣಕ್ರಿಯೆ ಆಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಮಲವಿಸರ್ಜನೆ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಪೃಥ್ವಿ ಮುದ್ರೆಯನ್ನು ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಮಧ್ಯದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಮಲವಿಸರ್ಜನೆ ಸರಾಗವಾಗಿ ಆಗುತ್ತದೆ. ಇದನ್ನು ಕೇವಲ 12ರಿಂದ 15 ನಿಮಿಷಗಳ ಕಾಲ ಮಾಡಿ ಸಾಕು. ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಿಬಿಡ್ತು ಅಂತಂದರೆ ಇದನ್ನು ಇಡೀ ಮಲ ವಿಸರ್ಜನೆ, ಜೀರ್ಣಾಂಗದ ವ್ಯವಸ್ಥೆ ಸಂಪೂರ್ಣವಾಗಿ ಚೆನ್ನಾಗಾಗುತ್ತೆ, ಚೈತನ್ಯಗೊಳ್ಳುತ್ತೆ. ಆವಾಗ ನಿಮಗೆ ಸರಾಗವಾಗಿ ಮಲ ವಿಸರ್ಜನೆ ಆಗುತ್ತೆ. ಅಂದರೆ ಒಳಗಡೆ ಇರೋಂಥದ್ದೆಲ್ಲ ಚೆನ್ನಾಗಿ ಅರಗಿಸೋ ಒಂದು ಕರಳಿಗೆ ಅರಗಿಸೋಂಥ ಕೆಪಾಸಿಟಿ ಜಾಸ್ತಿ ಹೆಚ್ಚುತ್ತೆ ಅಂತಲ್ಲ. ಅದಕ್ಕೆ ಪೃಥ್ವಿ ಮುದ್ರೆನ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ನಿಮ್ಮ ಶತ್ರುಗಳು ಅವರಾಗಿದ್ದವರೇ ಓಡೋಗ್ಬೇಕಾ? ಭಾಳಷ್ಟು ಜನಕ್ಕೆ ಶತ್ರುಗಳ ಕಂಡ್ರೆ ಭಯ ಇರುತ್ತೆ. ಅವರಾಗಿದ್ದವ್ರು ದೂರ ಹೋಗಬೇಕು ಅಂತಂದರೆ ಏನಿಲ್ಲ, ಸರಳವಾದ ಈ ಬಿಳಿ ಬಟ್ಟೆಯಿಂದ ಒಂದು ತಂತ್ರವನ್ನು ಮಾಡಿ ಅವರಾಗಿದ್ದವರೇ ಹೊರಟೋಗ್ಬಿಡ್ತದೆ ಅಂತಲ್ಲ. ನಮ್ಮ ಹೊಸ್ದಾಗಿ ಯಾರು ನೋಡ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿಸಿ ಗೊತ್ತಲ್ಲ. ಬೆಲ್ ಬಟನಲ್ಲಿ ಒತ್ತಿ ಆಲ್ ಅಂತ ಒತ್ತಿ ಎಲ್ಲ ನಮ್ಗೆ ಕಳಿಸೋಂಥ ಎಲ್ಲ ವೀಡಿಯೋಗಳು ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಹುಡುಕಿ ನೀವು ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಅಂತ ಹಾಕಿದ್ರೆ ನಂದು ಎಲ್ಲ ಪ್ರೋಗ್ರಾಮ್ಗೆ ಹೋಗಿ ಅಲ್ಲಿ ಫಾಲೋ ಮಾಡಿ. ಖಂಡಿತವಾಗ್ಲೂ ಕೂಡ ನಮ್ಮದು ಇದು ಬರುತ್ತೆ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಯಾವುದು ಆ ಒಂದು ತಂತ್ರ ಅಂತಂದರೆ ಏನಿಲ್ಲ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ನೀವು ಕೆಂಪು ಪೆನ್ನಲ್ಲಿ, ಸ್ಕೆಚ್ ಪೆನ್ ಆಗಿರೋದು, ಪರ್ಮನೆಂಟ್ ಮಾರ್ಕರ್ ಆಗಿರ್ಬೋದು, ಅದನ್ನು ತೆಗೆದುಕೊಂಡು ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ. ಮತ್ತು ಬ್ಲ್ಯಾಕ್ ಪೆನ್ನು ತೆಗೆದುಕೊಂಡು ನೀವು ನಿಮ್ಮ ಶತ್ರುಗಳನ್ನು ಹೆಸರನ್ನು ಬರೆಯಿರಿ. ಆಮೇಲೆ ನೀವೇನು ಮಾಡಬೇಕು, ಒಂದು ಚಾಕುವನ್ನು ತೆಗೆದುಕೊಂಡು ಅದನ್ನು ಸುತ್ತಿ, ಬಟ್ಟೆಯನ್ನು ಸುತ್ತಬೇಕು. ಸುತ್ತಿ ಮಾಮೂಲಿ ಯಾವ್ದಾದ್ರು ದಾರ ತೊಗೊಂಡು ಆ ಚಾಕುವಿನ ತುದಿ ಫುಲ್ ಕಟ್ಟೋವಂಥ ಅವಶ್ಯಕತೆ ಇಲ್ಲ, ತುದಿ ಮಾತ್ರ. ಈ ಏನು ಹ್ಯಾಂಡ್ಲ್ ಇರುತ್ತಲ್ಲ ಅದು ಬೇಡ. ಈ ಚಾಕುವಿನ ಏನಿದೆ ಶಾರ್ಪ್ ಇರುತ್ತಲ್ಲ ಆ ಒಂದು ಬಟ್ಟೆ ಸುತ್ತಿ ಅದನ್ನು ಕಟ್ಟಬೇಕು ಗೊತ್ತಲ್ಲ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಅದನ್ನು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ, ಯಾವುದಾದ್ರು ಸಂಜೆ ಸೂರ್ಯ ಮುಳುಗಿದ ನಂತರ, ತುಂಬ ಪ್ರಶಸ್ತವಂತ ಯಾವುದೋ ಒಂದು ಮರದ ಕೆಳಗಡೆ ಹೋಗಿ, ಯಾವುದಾದ್ರು ಮರದ ಕೆಳಗಡೆ ಹೋಗಿ ಪರವಾಗಿಲ್ಲ, ನೀವೇನು ಮಾಡಬೇಕು ಅಂತಂದರೆ ಹಳ್ಳವನ್ನು ತೋಡಿ ಚಾಕುವನ್ನು ಒಳಗಡೆ ಹಂಗೆ ಹಾಕಬೇಕು ಗೊತ್ತಲ್ಲ. ಚಾಕುವನ್ನು ಹಾಕಬೇಕು, ಮೇಲ್ಗಡೆ ಆ ಇಡೀ ಹಂಗೆ ಇರಬೇಕು. ನೀವು ಇಟ್ಬಿಟ್ಟು ಬಂದ್ಬಿಡಿ ಸಾಕು. ಯಾರು ಎತ್ತಿತು ಅಂತಂದರೂ ಅದನ್ನು ಚಾಕುವಿನ ಹಿಡಿದು ಎತ್ತಿತು ಅಂತಂದರೂ ಕೂಡ ನಿಮಗೆ ದೋಷ ಇಲ್ಲ, ತೊಂದರೆ ಇಲ್ಲ. ಅದು ಎತ್ತಿತು ಅಂತಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಎತ್ತಿಲ್ಲ ಅದು ಹಂಗೆ ಇತ್ತು ಅಂತಂದ್ರೆ ಅದು ಕೂಡ ತೊಂದರೆ ಇಲ್ಲ, ಅದು ಕೂಡ ಆಟೋಮೆಟಿಕ್ಕಾಗಿ ಅವರಾಗಿದ್ದವರು ಹೊರಟೋಗ್ಬಿಡ್ತಾರೆ. ನಿಮ್ಮ ತಂಟೆನೇ ಬೇಡ, ನಿಮ್ಮ ಸವಾಸನೆ ಬೇಡ. ನಿಮ್ಗೇನಾದ್ರು ತೊಂದರೆ ಮಾಡೋಕ್ಕೋದ್ರೆ ಅವ್ರಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಈ ಸರಳವಾದಂಥ ತಂತ್ರವನ್ನು ಮಾಡಿ ಜನಗಳು ಅವರಾಗಿದ್ದವರೇ ಹೊರಟೋಗ್ಬಿಡ್ತಾರೆ ಅಂತಲ್ಲ. ಮತ್ತು ಈ ಸರಳವಾದಂತಂದರೆ ದೂರ ಮಾಡ್ಕೋಬೋದು, ಇದನ್ನು ಮಾಡಿ. ಸೊ ಯಾವ ದಿನ ಬೇಕಾದರೂ ಕೂಡ ಮಾಡ್ಬೋದು ಅಲ್ಲ. ನೀವೇನು ಮಾಡಿ ಅಂತಂದರೆ, ನೀವು ನಿಮ್ಮ ಶತ್ರುಗಳು ದೂರ ಆಗಬೇಕು, ನಿಮ್ಮ ಶತ್ರು ಬಾಧೆ ಕಡಿಮೆ ಆಗಬೇಕು ಅಂತಂದರೆ ನಿಮ್ಮ ಓಂ ಗೌರಿ ವಲ್ಲಭಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ
ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಶತ್ರುಗಳು ದೂರ ಹೋಗ್ತಾರೆ. ನಾವು ಮ್ಯಾಟ್ರಿಮೋನಿ ಓಪನ್ ಮಾಡಿದ್ದೀವಿ, ಅಂದರೆ ವಧುವರ ಅನ್ವೇಷಣೆ ಕೇಂದ್ರ. ಒಳ್ಳೊಳ್ಳೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನಲ್ಲಿರುವಂಥವಂಥವ್ರು, ಎಲ್ಲ ಬಿಸ್ನೆಸ್ಸು ಇದು ಮಾಡೋವಂಥವ್ರು, ಎಲ್ಲ ಕ್ಯಾಟಗರಿ ಜನಗಳು ಕೂಡ ಇದ್ದಾರೆ. ವಧುರು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಅದು ಹೆಚ್ಚಿನ ಮಾಹಿತಿ ನಮಗೆ ಆಫೀಸಿಗೆ ಫೋನ್ ಮಾಡಿ ಅವ್ರು ಫುಲ್ ಡೀಟೇಲನ್ನು ಕಳಿಸ್ತಾರೆ. ಮತ್ತು ಆ್ಯಪು ಮತ್ತು ವೆಬ್ಸೈಟು ಕೂಡ ಶೀಘ್ರದಲ್ಲಿ ಲಾಂಚ್ ಆಗ್ತಾಯಿದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲ, ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಅಲ್ಲ, ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತೆಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತು ಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.